ಟೈಮು 12:09 ಆಗಿದೆ ಮಧ್ಯಾಹ್ನ. ಇವತ್ತು ಡೇಟ್ ಎಷ್ಟಪ್ಪ ಅಂದರೆ 16 ಮಂಗಳವಾರ. ಇವತ್ತು ನೈಟ್ ಶಿಫ್ಟಿಗೆ 28 ಆರ್ಡ್ರ್ ಮಾಡಿದ್ರೆ 5 ರೂಪಾಯಿ ಕೊಟ್ಟವನೆ. ಫಸ್ಟ್ನೇ ಆರ್ಡ್ರಿಗೆ ಜಸ್ಟ್ ಪಿಕಪ್ ಆಯಿತು ಮನೀಶ್ ದಮ್ ಬಿರಿಯಾನಿಯಿಂದ. ಟೋಟಲ್ ಪಿಕಪ್ ಆ್ಯಂಡ್ ಡ್ರಾಪು 9 ಕಿಲೋಮೀಟ್ರಿಗೆ ಬರೋ 65 ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ. ಅಮೌಂಟ್ ತುಂಬ ಕಡಿಮೆ ಕೊಡ್ತಾ ಇದ್ದಾನೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ ಫಸ್ಟ್ನೇ ಆರ್ಡ್ರು. ನೇಮ್ ಸರ್? ಓಕೆ, ಥ್ಯಾಂಕ್ ಯು ಸರ್, ವೆಲ್ಕಮ್ ಸರ್. ಫಸ್ಟ್ ನಾಟು ಡ್ರಾಪ್ ಆಯಿತು. ತುಂಬ ಅಮೌಂಟ್ ಫುಲ್ಲು ಕಡಿಮೆ ಕೊಡ್ತಾ ಇದ್ದಾನೆ. ಸರ್ಜಿ ಬಿಡಿ 64 ರೂಪಾಯಿ ಕೊಟ್ಟಿದ್ದಾನೆ. 18 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ. 9 ಕಿಲೋಮೀಟ್ರಿಗೆ ಬರೋ 64 ರೂಪಾಯಿ ಕೊಟ್ಟಿದ್ದಾನೆ ಪಿಕಪ್ ಆ್ಯಂಡ್ ಡ್ರಾಪ್. ನೆಟ್ವರ್ಕು ತುಂಬ ಸ್ಲೋ ಇದೆ ಜಿಯೋ. ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ಅಣ್ಣ ಇದು ರೆಡಿ ಇದೆ ಕೊಡಿ. 2515. ಎರಡನೇ ಆರ್ಡ್ರ್ ಪಿಕಪ್ ಆಯಿತು. 1.2 ಕಿಲೋಮೀಟ್ರ್ ಇದೆ ಡ್ರಾಪು, ಯಾವುದೋ ವಿಲ್ಲಾದಲ್ಲಿ. ಬನ್ನಿ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? ನೆಟ್ವರ್ಕು ತುಂಬ ಸ್ಲೋ ಇದೆ ನೋಡಿ, ಬರೀ 37 ರೂಪಾಯಿ ಕೊಟ್ಟಿದ್ದಾನೆ. ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ಔಟ್ ಆಫ್ ಝೋನು 2.5 ಆರ್ಡ್ರಸ್ ಆಯಿತು ನೋಡಿ. ವಿಲ್ಲ ಯಾವ ಥರ ಇದೆ ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ನೋಡ್ತಾ ಇರ್ಬೋದು ಟೈಮು 6 ಗಂಟೆ 7 ನಿಮಿಷ ಆಗಿದೆ ಸಾಯಂಕಾಲ. 4 ಗಂಟೆಗೆ ಆಫ್ ಮಾಡಿದ್ದೆ, ಇವಾಗ 6 ಗಂಟೆಗೆ ಆನ್ ಮಾಡಿದ್ದೀನಿ. ಅರ್ನಿಂಗ್ಸು 386 ರೂಪಾಯಿ ಇದೆ ಅಷ್ಟೇ. 4 ಅವರ್ ಲಾಗಿನ್ನು. ಇವಾಗ ಒಂದು ಜಸ್ಟ್ ಆರ್ಡ್ರ್ ಹಾಕಿದ್ದಾನೆ. 9 ಕಿಲೋಮೀಟ್ರಿಗೆ 70 ರೂಪಾಯಿ ಕೊಟ್ಟಿದ್ದಾನೆ. ಮತ್ತು ಕಾಡು ಬೀಚ್ನಲ್ಲಿ ಬೋಗನಹಳ್ಳಿಗೆ ಹಾಕಿದ್ದಾನೆ. ಅಲ್ಲಿಗೆ ಹೋದರೆ ಫುಲ್ಲು ಟ್ರಾಫಿಕ್ಕು. ಮತ್ತು ಆ ಸೈಡೇ ಆಗ್ತಾಯಿದ್ದಾನೆ ಆರ್ಡರ್ಸ್ಗಳು ಮಾತ್ರ ಬೆಳಗ್ಗೆಯಿಂದ. ಏನಕ್ಕಂತ ಗೊತ್ತಿಲ್ಲ. ಫುಡ್ ರೆಡಿಗೂ ಕೊಟ್ಟಿದ್ದಾರೆ, ಆದರೆ ಪಿಕಪ್ಪೇ 2.7 ಕಿಲೋಮೀಟ್ರ್ ಇದೆ. ಬನ್ನಿ ಪಿಕಪ್ ಮಾಡಿದ್ಮೇಲೆ ಸಿಗ್ತೀನಿ. ಆರ್ಡ್ರು ಪಿಕಪ್ ಆಯಿತು. 6 ಗಂಟೆ ಮೇಲೆ ಫಸ್ಟ್ನೇ ಆರ್ಡ್ರು. ಎಷ್ಟು ಟ್ರಾಫಿಕ್ ಇದೆ ನೋಡಿ. ಬನ್ನಿ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ. ನೋಡಿ ಟೈಮು 6:56, 7 ಗಂಟೆ. 6 ಗಂಟೆಗೆ ಪಿಕಪ್ ಮಾಡಿದ ಆರ್ಡ್ರ್ ಇವಾಗ ಡ್ರಾಪ್ ಮಾಡ್ತಾಯಿದ್ದೀನಿ. ಈ ಕಾಡು ಬೀಚ್ನಲ್ಲಿ ಬೋಗನಹಳ್ಳಿ ಟ್ರಾಫಿಕ್ಕು ಬೇಡ, ಅಷ್ಟು ಟ್ರಾಫಿಕ್ ಮೂವ್ಮೆಂಟ್ ಆಗೋಲ್ಲ ಅಷ್ಟು. ನೋಡಿ 7 ಕಿಲೋಮೀಟ್ರ್ ಬರೋಕ್ಕೆ ಇಷ್ಟು ಟೈಮ್ ಎಷ್ಟು. 12 ರೂಪಾಯಿ ರಿಟರ್ನ್ ಅಮೌಂಟ್ ಕೊಟ್ಟಿದ್ದಾನೆ. ಬರೀ 12 ಆರ್ಡ್ರ್ ಆಗಿದೆ ಅಷ್ಟೇ. 10 ಆರ್ಡ್ರ್ ಆಗಿತ್ತು, ಇವಾಗ 1.5 ಆರ್ಡ್ರು ಫಸ್ಟ್ನೇ ಆರ್ಡ್ರು. ಟೋಟಲ್ 12 ಆರ್ಡ್ರ್ ಆಯಿತು. ಇನ್ನೂ 16 ಆರ್ಡ್ರ್ ಬೇಕು ಫುಲ್ ಟಾರ್ಗೆಟಿಗೆ. 28 ಆರ್ಡ್ರ್ ಮಾಡಿದ್ರೆ 500 ರೂಪಾಯಿ. ನೋಡಿ ಇದು ಎಂಬಸಿ ಟೆಕ್ ಪಾರ್ಕ್ ಹತ್ರ ಇದ್ದೀನಿ, ಕಾಡು ಬೀಚ್ನಲ್ಲಿ, ಬೋಗನಹಳ್ಳಿ ರೋಡು. ಯಾವ ಕಡೆ ಹೋಗ್ಬೇಕು ಗೊತ್ತಾಗಲ್ಲ, ಅಷ್ಟು ಟ್ರಾಫಿಕ್ಕು. ನೋಡಿ ಇದು ಕಂಪ್ನಿ ಒಳಗಡೆ ಟ್ರಾಫಿಕ್ ಅಲ್ಲ, ಮತ್ತು ಇದು ಮೇನ್ ರೋಡ್ ಅಲ್ಲ, ಇದು ಕಂಪ್ನಿ ಒಳಗಡೆ. ಮೇನ್ ರೋಡಿನೇ ಬೇರೆ ಇದೆ. ಅಲ್ಲಿಂದ ಇಲ್ಲಿವರೆಗೂ ಫುಲ್ಲು ಟ್ರಾಫಿಕ್ಕು. ಈ ಬೆಂಗಳೂರಲ್ಲಿ ನಮ್ಮ ಮಾರ್ತಳ್ಳಿ, ಬೆಳ್ಳಂದೂರು, ವೈಟ್ಫೀಲ್ಡು, ಈ ಕಡೆ ಕಾಡು ಬೀಚ್ನಲ್ಲಿ, ಸರ್ಜಾಪುರ ರೋಡು ಫುಲ್ಲು ಟ್ರಾಫಿಕ್ ಇದೆಲ್ಲ. ಯಾಕಂದರೆ ಈ ಸೈಡ್ ಎಲ್ಲ ಬರೀ ಜಾಸ್ತಿ ಕಂಪ್ನಿಗಳಿದ್ದಾವೆ, ಐ ಟಿ ಕಂಪ್ನಿ ಇರೋದಕ್ಕೋಸ್ಕರನೇ ಇಷ್ಟು ಟ್ರಾಫಿಕ್ಕು. 2 ಆರ್ಡ್ರ್ ಪಿಕಪ್ ಆಯಿತು ಸರ್ಜಾಪುರ ರೋಡಲ್ಲಿ. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? ಮಳೆ ಬೇರೆ ಸ್ಟಾರ್ಟ್ ಆಯಿತು ನೋಡಿ. ಡ್ರಾಪು 3.5 ಕಿಲೋಮೀಟ್ರ್ ಇದೆ. ಫುಲ್ಲು ಟ್ರಾಫಿಕ್ಕು. ಬನ್ನಿ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ. ಟೈಮ್ ನೋಡ್ತಾ ಇರ್ಬೋದು 1:20 ಆಗಿದೆ ನೈಟು. ಲಾಸ್ಟ್ನೇ ಆರ್ಡ್ರ್ ಎಷ್ಟು ಗಂಟೆಗೆ ಡ್ರಾಪ್ ಮಾಡಿದ್ನಪ್ಪ ಅಂದರೆ
ಲಾಸ್ಟ್ ಎಷ್ಟು ಗಂಟೆಗೆ ಡ್ರಾಪ್ ಮಾಡಿದ್ದೀನಿ ಅಂದರೆ ನೋಡಿ 12:29ಕ್ಕೆ ಡ್ರಾಪ್ ಮಾಡಿದ್ದು, ಇವಾಗ 1:20 ಹತ್ತಿರ 1 ಅವರ್ ಆಗೋಯ್ತು. ಒಂದು ಆರ್ಡ್ರ್ ಕೊಡ್ತಾಯಿಲ್ಲ. ನನಗಿನ್ನ ಬೇಕಾಗಿರೋದು 27.5 ಆಗಿದೆ. ಇನ್ನೂ ಬರೀ ಹಾಫ್ ಆರ್ಡ್ರ್ ಬೇಕು, ಅರ್ಧ ಆರ್ಡ್ರ್ ಒಂದು ಆರ್ಡ್ರ್ ಬೇಕೇ ಬೇಕು. ಒಂದು ಆರ್ಡ್ರ್ ಕೊಡ್ತಾನೇ ಇಲ್ಲ, 1 ಅವರ್ ಆಯಿತು ನೋಡಿ. ಪುಣ್ಯ ಒಂದು ಆರ್ಡ್ರ್ ಆಗ್ತದಾನೆ ನೋಡಿ. ಎಷ್ಟು ಕೊಟ್ಟಿದ್ದಾನೆ? 8 ಕಿಲೋಮೀಟ್ರಿಗೆ 80 ರೂಪಾಯಿ ಕೊಟ್ಟಿದ್ದಾನೆ. 1 ಟ್ರಿಪ್ಸು. ಬನ್ನಿ, ಇದು ಆರ್ಡ್ರ್ ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ. ನಾವು ಫುಡ್ ಅಡಿ ಕೂಡ ಇಲ್ಲ ಅಣ್ಣ. 9613 ಆರ್ಡ್ರ್ ನೋಡಿಲ್ಲ ನೀವು? ಈ ಟೈಮಲ್ಲಿ ಕೇಕ್ ಬುಕ್ ಮಾಡಿದ್ದಾರೆ 1 kgದು. ಟೈಮ್ 1:30. ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? 7.3. ಈ ಡ್ರಾಪ್ ಎಲ್ಲಿದೆ? ಮಹಾದೇವಪುರ. ಬನ್ನಿ. ಕಸ್ಟಮರು ಆಟೋದಲ್ಲಿ ಇಟ್ಟೋಗಂತೇಳಿದ್ರು. ಐಟಮ್ನ ಇಟ್ಟಿದ್ದೀನಿ. ಬಿಲ್ಡಿಂಗ್ ನಂಬರ್ 11. ಬನ್ನಿ, ಇದು ಡ್ರಾಪ್ ಆಯ್ತು ಆರ್ಡ್ರು. ₹80 ಕೊಟ್ಟಿದ್ದಾನೆ. 20 ರೂಪಾಯಿ ಸರ್ಜು. 17 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ. ಟಾರ್ಗೆಟ್ ಕಂಪ್ಲೀಟ್ ಆಯಿತು. 29 ಆರ್ಡ್ರ್ ಆಯಿತು. ಆರ್ಡ್ರ್ ಪಿಕಪ್ ಆಯಿತು. ಟೈಮು 2 ಗಂಟೆ 1 ನಿಮಿಷ. ಬನ್ನಿ ನೋಡಿ, 660 ರೂಪಾಯಿ COD ಇದೆ. ಯಾವುದು ಅಪಾರ್ಟ್ಮೆಂಟಲ್ಲಿದೆ. ಎಷ್ಟು ಕಿಲೋಮೀಟ್ರ್ ಇದೆ ಡ್ರಾಪು? 6.6. ನೋಡಿ, ಇಲ್ಲಿ ಹೈವೇದಲ್ಲಿ ಯಾವ ಥರ ಮಣ್ಣು ಹಾಕಿದ್ದಾರೆ ನೋಡಿ. ಯಾರನ್ನ ಸ್ಲಿಪ್ಪಾಗಿ ಬಿದ್ದರೆ ಯಾವುದೋ ಟ್ರಿಪ್ಪರ್ ಇವಾಗ ಹಾಕಿ ಹೋಗಿದ್ದಂಗಿದೆ ಹೈವೇದಲ್ಲಿ. ನೋಡಿ ಎಷ್ಟು ಹಾಕಿದ್ದಾರೆ ನೋಡಿ. ಯಾರನ್ನ ಸ್ಲಿಪ್ಪಾಗಿ ಬಿದ್ದರೆ ನೋಡಿ ಯಾವ ಥರ ಕಲ್ಲಿದೆ ನೋಡಿ. ನೋಡಿರಿ ಎಂಥ ಸೈಜ್ ಕಲ್ಲಿದೆ. ಪಕ್ಕ ಇದು 2 ವೀಲರ್ ಈಗ ಕಲ್ಲು ಮೇಲೆ ಏರಿಸಿದ್ರೆ ಪಕ್ಕ ಪಲ್ಟಿನೇ ಆಗೋದು 2 ವೀಲರು. ನೋಡಿ ಎಷ್ಟು ಇದೆ ನೋಡಿ. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿದ್ದಾರೆ ಇವರು. ಬೆಳಗ್ಗೆ ಟೈಮು 3 ಗಂಟೆ 36 ನಿಮಿಷ ಆಗಿದೆ. ನೈಟ್ ಅಂದರೆ ಬೆಳಗ್ಗೆ ಮುಂಜಾನೆ. ಅರ್ನಿಂಗ್ಸ್ ಎಷ್ಟಾಗಿದೆಯಪ್ಪ ಅಂದರೆ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಅರ್ನಿಂಗ್ಸು ತುಂಬ ಕಡಿಮೆ ಕೊಡ್ತಾ ಇದ್ದಾನೆ. ಆರ್ಡ್ರ್ ಪೇ 30 ರೂಪಾಯಿ ಕೊಟ್ಟಿದ್ದಕ್ಕೇ ಇಷ್ಟು ಕಡಿಮೆ ಕೊಡ್ತಾ ಇದ್ದಾನೆ. ಇವಾಗ ಎಲ್ಲರದು ಬೇರೆ ಐಡಿಗಳು ಭಾಳ ಜನ ಚೇಂಜ್ ಮಾಡಿದ್ದಾನೆ. 20 ರೂಪಾಯಿ ಆರ್ಡ್ರ್ ಪೇ ಕೊಡ್ತಾ ಇದ್ದಾನೆ. ಅವರಿಗಂತೂ ಫುಲ್ಲು ವರ್ಸ್ಟಾಗಿ ಹೋಗಿದೆ. ಸ್ವಿಗ್ಗಿ ಡ್ಯೂಟಿ ಮಾಡೋಕ್ಕೆ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ನಮ್ಮ ಕೈಯಲ್ಲಿ ಅಷ್ಟು ಕಷ್ಟ ಆಗ್ತಿದೆ ಡ್ಯೂಟಿ ಮಾಡೋಕ್ಕೆ. ನೋಡಿ 1271 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಪ್ಲಸ್ಸು ನಿಮಗೆ ಕ್ಯಾಲ್ಕುಲೇಟರಲ್ಲಿ ಹಾಕ್ತೀನಿ ನೋಡಿ. 1271 ಪ್ಲಸ್ಸು 500 ರೂಪಾಯಿ ಇನ್ಸೆಂಟಿವ್. ಇವತ್ತು ಮಂಗಳವಾರದ್ದಲ್ಲ ನೋಡಿ. 1771 ರೂಪಾಯಿ ಅಷ್ಟೇ ಅರ್ನಿಂಗ್ಸ್ ಆಗಿರೋದು. ಯಾವಾಗಲೂ 2000 ಮೇಲೆ ಆಗಿರೋದು. ಇವತ್ತಂದ್ರೆ ವರ್ಸ್ಟಾಗೋಗಿದೆ. ಇವತ್ತಂದ್ರೆ ತುಂಬ ವರ್ಸ್ಟಾಗೋಗಿದೆ ಸ್ವಿಗ್ಗಿ. ಏನು ಮಾಡಬೇಕಂತ ಒಂದು ಗೊತ್ತಾಗಲ್ಲ. ಇಷ್ಟಿಷ್ಟು ಅವರ್ ಲಾಗಿನ್ ಇದ್ದು ಇಷ್ಟು ಅರ್ನಿಂಗ್ಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ. ಮೊದಲಿಗೆ ಸೇಮ್ ಇದೆ. ನಾವು ಇವತ್ತು ಎಷ್ಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀವಿ. ಇದು ಮೀಟ್ರ್ ವರ್ಕ್ ಆಗೋಲ್ಲ, ಹಾಕ್ಸಿದಂಗಲ್ಲ. ಮತ್ತೆ ಒಂದು 15 ದಿನಕ್ಕೆ ಸುಮ್ಮನೆ ಅಮೌಂಟೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಹಾಕಿಲ್ಲ. ಮೊದಲಿಗೆ 2000 ಮೇಲೆ 2000-2500 ರೂಪಾಯಿ ಅರ್ನಿಂಗ್ಸ್ ಮಾಡೋ ಟೈಮ್ನ ನಾವು ಎಷ್ಟು ಕಿಲೋಮೀಟ್ರು ಟ್ರಾವೆಲ್ ಮಾಡ್ತಾಯಿದ್ವಿ, ಎಷ್ಟು ಕಿಲೋಮೀಟ್ರ್ ರನ್ ಮಾಡ್ತಿದ್ದು ಗಾಡಿ. ಇವಾಗೂ ಅಷ್ಟೇ ಆಗ್ತಾಯಿದೆ. ಆದರೆ ಅರ್ನಿಂಗ್ಸ್ ಕಡಿಮೆ, ತುಂಬ ಅಮೌಂಟ್ ಕಡಿಮೆ ಕೊಡ್ತಾಯಿದ್ದಾನೆ. ಏನಕ್ಕಂತ ಗೊತ್ತಿಲ್ಲ. ನೋಡ್ತಾ ಇವತ್ತಿನ ವಿಡಿಯೋ ಇಷ್ಟು. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.